ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ, ಈಗ ಲಕ್ಷ್ಮೀ ಪೂಜೆ ಮಾಡ್ತೀರಾ ಅಲ್ವಾ? ಆಷಾಢ ಲಕ್ಷ್ಮೀ ಪೂಜೆ ಮಾಡ್ತೀರಾ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ. ಆ ಪೂಜೆ ಮಾಡಿದಾಗ ಕಳಶ ಹೇಗೆ ವಿಸರ್ಜನೆ ಅಂದರೆ ಉದ್ವಾಸನೆ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮುಂದೆ ನೋಡಿ. ಲಕ್ಷ್ಮೀ ಪೂಜೆ ಮಾಡಿದ ಮಾರನೇ ದಿನ ಸ್ನಾನವನ್ನು ಮಾಡಿಕೊಂಡು ಧೂಪ ದೀಪ ಅರಿಶಿನ ಕುಂಕುಮ ಹೂವು ಏರಿಸ್ಬಿಟ್ಟು ಹಾಲು ಸಕ್ಕರೆ ಏನಾದರೂ ಬೆಲ್ಲನ ನೈವೇದ್ಯ ತೋರಿಸ್ಬಿಟ್ಟು ಇದು ಮಾಡಿ ಬೆಳಗ್ಗೆ. ನಂತರ ಸಾಯಂಕಾಲ ನೀವು ಒಂದು ಸಮಯ ನೋಡ್ಕೊಂಡಿರ್ತೀರಲ್ವ, ಗೋಧೂಳಿ ಸಮಯನೋ ಅಥವಾ ನಾನು ಟೈಮ್ ಕೊಟ್ಟಿರ್ತೀನೋ ಆ ಟೈಮಲ್ಲಿ ಪಂಚೋಪಚಾರ ಸಹಿತ ಆಕೆಯನ್ನು ವಿಸರ್ಜನೆ ಮಾಡಬೇಕಾಗುತ್ತೆ. ಸಂಜೆ ಕೈಕಾಲು ಮುಖ ತೊಳೆದ್ಬಿಟ್ಟು ಮಡಿ ಇರ್ತಕ್ಕಂಥ ಬಟ್ಟೆಯನ್ನು ಒಗೆದ ಬಟ್ಟೆಯನ್ನು ತರಿಸ್ಬಿಟ್ಟು ಆಕೆ ಮುಂದೆ ಹೋಗಿ ಆಸನ ಹಾಕ್ಕೊಂಡು ಕೂತ್ಕೊಂಡು ಸಂಕಲ್ಪ ಮಾಡಿಕೊಂಡು ವಿಸರ್ಜನೆ ಮಾಡಬೇಕು. ಈಗ ಸಂಜೆ ಮಾಡೋಕ್ಕಾಗಲ್ಲ, ನಾವು ಕೆಲಸಕ್ಕೆ ಹೋಗ್ತೀವಿ, ಆ ಟೈಮಿಗೆ ಕರೆಕ್ಟಾಗಿ ಬರೋಕ್ಕಾಗಲ್ಲ ಅನ್ನೋರು ಬೆಳಗ್ಗೆನೇ ಪೂಜೆ ಮಾಡ್ಬೋದು, ಬೆಳಗ್ಗೆನೇ ವಿಸರ್ಜನೆ ಮಾಡಿ ಹೋಗ್ಬೋದು. ಓಕೆ, ಸಂಜೆ ಮಾಡೋರು ಈ ಥರ ಮಾಡಿ, ಬೆಳಗ್ಗೆ ಮಾಡೋರು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಉದ್ಯಾಪನೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡಬೇಕು, ಹೇಗೆ ಎಲ್ಲ ಜೋಡಿಸ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಆದಷ್ಟು ಲಕ್ಷ್ಮೀ ಉದ್ವಾಸನ ಮಾಡೋವರೆಗೂ ದೀಪ ಉರಿತಾ ಇರುತ್ತೆ. ಈಗ ಬೇಕಾಗಿರ್ತಕ್ಕಂಥ ಅರಿಶಿನ ಕುಂಕುಮ, ಅಕ್ಷತೆ ಕಾಳು, ಹೂವು ಪತ್ರೆ ಏನಾದರೂ ಇದ್ದರೆ ಹೂವು ಪತ್ರೆ ತೊಗೊಳ್ಳಿ. ಪಂಚಪಾತ್ರೆಯಲ್ಲಿ ನೀರು ಮತ್ತು ಗಂಟೆ ಎಲ್ಲ ಜೋಡಿಸ್ಕೊಳ್ಳಿ. ತದನಂತರ ಆರತಿ ಮಾಡೋದಕ್ಕೆ ಕರ್ಪೂರ ಆದರೂ ಇಟ್ಕೊಳ್ಳಿ, ಇಲ್ಲಾಂದರೆ ತುಪ್ಪದ ಬತ್ತಿ ಆದರೂ ಇಟ್ಕೊಳ್ಳಿ. ನೈವೇದ್ಯಕ್ಕೆ ಹಣ್ಣು ಡ್ರೈ ಫ್ರೂಟ್ಸು ಏನಾದರೂ ಇಟ್ಕೋಬೋದು. ಆದರೆ ದೇವಿಗೆ ಪ್ರಿಯವಾದ ಸಾತ್ವಿಕ ಆಹಾರನ ಜೋಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಮಹಾಲಕ್ಷ್ಮಿ ಶಾಂತ ಸ್ವರೂಪಿಣಿ, ಬಿಳಿಯ ಬಣ್ಣದ ವಸ್ತುಗಳನ್ನು ತುಂಬ ಇಷ್ಟಪಡ್ತಾಳೆ. ಅದರ ಹಾಲು ಮೊಸರು ಮತ್ತು ಅವಲಕ್ಕಿ ಈ ಥರ ದೇವಿಗೆ ಅತ್ಯಂತ ಪ್ರಿಯವಾಗಿದ್ದು. ನಾವು ಉತ್ತರ ಪೂಜೆ ಮಾಡಬೇಕಾದ್ರೆ ತಂಪಾದ ಸಾತ್ವಿಕವಾದ ಮೊಸರು ಅವಲಕ್ಕಿ ನೋಡೋದು ತುಂಬ ಒಳ್ಳೆಯದು, ದೇವಿಗೆ ಇಷ್ಟ ಆಗುತ್ತೆ. ಮತ್ತು ಉದ್ವಾಸನೆ ದೇವಿಯ ಗೌರವಪೂರ್ವಕವಾಗಿ ನಾವು ತನ್ನ ಸ್ವಸ್ಥಾನಕ್ಕೆ ದೇವಲೋಕಕ್ಕೆ ಕೊಡುವುದು ನಾವು ಅದು ಉದ್ವಾಸನೆ ಅಂತ ಕರಿತೀವಿ. ನಮ್ಮ ಸನಾತನ ಸಂಪ್ರದಾಯದಲ್ಲಿ ಯಾರನ್ನಾದರೂ ದೂರದ ಪ್ರಯಾಣಕ್ಕೆ ಕಳಿಸಿಕೊಡುವಾಗ ಅಥವಾ ಶುಭ ಕಾರ್ಯಕ್ಕೆ ಹೊರಡುವಾಗ ಮೊಸರು ಸಕ್ಕರೆ ಅಥವಾ ಮೊಸರನ್ನ ಇಲ್ಲಾಂದರೆ ಮೊಸರು ಅವಲಕ್ಕಿ ತಿನ್ನಿಸಿ ಕಳಿಸುವ ಪದ್ಧತಿ ಇದೆ. ಇದು ಪ್ರಯಾಣ ಸುಖಕರವಾಗಿರಲಿ ಮತ್ತು ಸಕಾರಾತ್ಮಕವಾಗಿರಲಿ ಅಂತ ಒಂದು ಸಂಕೇತ ನಮ್ಮದಿದು. ಪಂಚಪಾತ್ರೆಯಲ್ಲಿ ನೀರು ಶುದ್ಧಿ ಮಾಡ್ಕೊಳ್ಳಿ. ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೊಂಡು ಪೂಜಾ ದ್ರವ್ಯಾಣಿ ದೇವಂ ಆತ್ಮನಂ ಸಂಪ್ರೋಕ್ಷ ಅಂತ ಹೇಳ್ಬಿಟ್ಟು ನೀರು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಈಗ ಸಂಕಲ್ಪ ಮಾಡ್ಕೊಳ್ಳಿ. ಕೈಯಲ್ಲಿ ಅಕ್ಷತೆ ಹೂವು ಹಿಡಿದು ಮಮ ಉಪಾತ ಸಮಸ್ತ ಧೃತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥ ಶ್ರೀ ಮಹಾಲಕ್ಷ್ಮಿ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಮೇ ಕೃತ ಪೂಜಾಯ ಸಂಪೂರ್ಣ ಫಲ ಪ್ರಾಪ್ತ್ಯರ್ಥಂ ಕಳಶ ದೇವತಾ ಯಥಾಸ್ಥಾನ ಉದ್ವಾಸನ ಕರ್ಮ ಕರಿಷ್ಯೆ ಅಂತ ಹೇಳಿಬಿಟ್ಟು ಅಕ್ಷತೆ ಹೂವು ಉದ್ಧರಣೆ ನೀರು ಹಾಕ್ಕೊಂಡು ಬಿಡಿ. ಇದರ ಅರ್ಥ ಏನು ಗೊತ್ತಾ? ನನ್ನ ಮತ್ತು ನನ್ನ ಕುಟುಂಬದ ಸಕಲ ಕಷ್ಟಗಳು ದೂರವಾಗಲಿ, ನಾನು ಶ್ರದ್ಧೆಯಿಂದ ಮಾಡಿದ ಶ್ರೀ ಲಕ್ಷ್ಮೀ ಪೂಜೆಯು ಸಂಪೂರ್ಣವಾಗಿ ಫಲಿಸಲಿ, ದೇವಿಯ ಅನುಗ್ರಹ ಸದಾ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಈಗ ಕಳಶದಲ್ಲಿರುವ ದೇವತೆಯನ್ನು ಗೌರವಪೂರ್ವಕವಾಗಿ ಸ್ವಸ್ಥಾನಕ್ಕೆ ಕಳಿಸಿಕೊಡುವ ಉದ್ವಾಸನ ಕಾರ್ಯವನ್ನು ಮಾಡುತ್ತಿದ್ದೇನೆ ಅಂತ ಇದರ ಅರ್ಥ. ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಗಂಧ ಅರಿಶಿನ ಕುಂಕುಮ ತೊಗೊಂಡು ಗಂಧಂ ಸಮರ್ಪಯಾಮಿ, ಹರಿದ್ರಂ ಸಮರ್ಪಯಾಮಿ, ಕುಂಕುಮಂ ಸಮರ್ಪಯಾಮಿ ಅಂತ ದೇವಿಗೆ ಸಮರ್ಪಣೆ ಮಾಡಿ ಅಕ್ಷತೆ ಪುಷ್ಪಂ ತಗೊಂಡು ಅಕ್ಷತೆ ಪುಷ್ಪಂ ಸಮರ್ಪಯಾಮಿ. ಧೂಪ ದೀಪ ನೈವೇದ್ಯ ಮೊಸರು ಅವಲಕ್ಕಿ ಹೇಳಿದ್ನಲ್ಲ, ಮೊಸರು ಅವಲಕ್ಕಿ ನೈವೇದ್ಯ ತೋರಿಸಿ ಮಧ್ಯ ಮಧ್ಯ ಪಾನೀಯಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಇದು ಮಾಡಿ ನೆಕ್ಸ್ಟು ಅದಾದ ನಂತರ ಈಗ ಧೂಪ ದೀಪ ಎಲ್ಲ ನೈವೇದ್ಯ ಆದಮೇಲೆ ಮತ್ತೆ ಮಹಾರತಿ ಮಾಡಿ, ಮಂಗಳಾರತಿ. ಕರ್ಪೂರದಿಂದ ಆದರೂ ಆರತಿ ಮಾಡಿ, ಇಲ್ಲ ಅಂತಂದರೆ ತುಪ್ಪದ ಬತ್ತಿಯಿಂದ ಆದರೂ ಆರತಿ ಮಾಡಿ. ಆರತಿ ಎಲ್ಲ ಆದಮೇಲೆ ಕೈ ಮುಗಿದು ಪ್ರದಕ್ಷಿಣೆ ನಮಸ್ಕಾರ ಹಾಕ್ಕೊಳ್ಳಿ. ಪ್ರದಕ್ಷಿಣೆ ನಮಸ್ಕಾರ ಆದಮೇಲೆ ಪೂಜೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸು ತಾಯಿ, ನಮ್ಮ ಮನೆಯಲ್ಲಿ ಸದಾ ನೆಲೆಸು, ಐಶ್ವರ್ಯ ಆರೋಗ್ಯ ಕರುಣಿಸು ಎಂದು ಪ್ರಾರ್ಥನೆ ಮಾಡ್ಕೊಳ್ಳಿ ದೇವಿ ಹತ್ರ. ಈಗ ಬೊಗಸೆಯಲ್ಲಿ ಅಕ್ಷತೆ ಹೂವು ತಗೊಂಡು ಯಾಂತು ದೇವಗಣ ಪೂಜಾ ಇಷ್ಟ ಕಾಮರ್ಥ ಪ್ರಸಿದ್ಧರ್ಥಂ ಪುನರಾಗಮನಾಯ ಚ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ಬಿಟ್ಟು ಅಕ್ಷತೆ ಹೂವು ತಲೆ ಮೇಲೆ ಹಾಕಿ
ಈಗ ಬಲಗೈಯಿಂದ ಕಳಶದ ಬಲಗಡೆ ಸ್ವಲ್ಪ ಸರಿಸಬೇಕು, ಅಂದರೆ 3 ಸಲ ಸರಿಸಬೇಕು. ಸರಿಸ್ಬೇಕಾದ್ರೆ ಏನು ಹೇಳಬೇಕು ಗೊತ್ತಾ, ಯಥಾ ಸ್ನಾನಂ ಪ್ರವೇಶಯಾಮಿ ಅಂತ ಹೇಳ್ಬಿಟ್ಟು 3 ಸರಿ ಕಳಶವನ್ನು ಬಲಗಡೆ ಸರಿಸಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೀವೆಲ್ಲ ಕಳಶಕ್ಕೆ ಹಾಕಿರ್ತಕ್ಕಂಥದ್ದು ನಿರ್ಮಾಲ್ಯ ತೆಗೆದುಬಿಟ್ಟು ನೀವು ಮುಡ್ಕೊಳ್ಳಿ. ಆಮೇಲೆ ಏನು ಒಡವೆ ಹಾಕಿರ್ತೀರ ಅದೆಲ್ಲ ತೆಗೆದಿಟ್ಕೊಳ್ಳಿ. ಇದಾದ ನಂತರ ಮತ್ತೆ ಅಲ್ಲಿರ್ತಕ್ಕಂಥ ಅಕ್ಕಿ ಕಾಯಿ ಏನೇನು ಮಾಡಬೇಕು ಅಂತ ಅಂದರೆ ಕಳಶದಲ್ಲಿರ್ತಕ್ಕಂಥ ನೀರು ಮನೆ ಎಲ್ಲ ಕಡೆ ಒಂದು ಹೂ ತೊಗೊಂಡು ಪ್ರೋಕ್ಷಣೆ ಮಾಡ್ಕೊಬನ್ನಿ. ಉಳಿದಿರ್ತಕ್ಕಂಥ ನೀರು ಯಾವುದಾದ್ರೂ ಗಿಡದ ಬುಡಕ್ಕೆ ಸ್ವಲ್ಪ ಹಾಕಿ. ಅದಾದ ನಂತರ ಮತ್ತು ಕಾಯಿನ ನೀವು ಏನಾದರೂ ಸಿಹಿ ಮಾಡಿಕೊಂಡು ತಿನ್ನಿ. ಅಕ್ಕಿನೂ ಅಷ್ಟೇ ಏನಾದರೂ ಪಾಯಸನ ಏನಾದರೂ ಮಾಡಿಕೊಂಡು ಮನೆಯವರೇ ತಿನ್ನಿ. ಆದಷ್ಟು ಎಲೆಗಳು ಮತ್ತು ವೀಳ್ಯದೆಲೆ ಇಟ್ಟಿರ್ತೀವಲ್ಲ ಕಳಶಕ್ಕೆ, ಅದು ಮನೆಯವರೇ ಯಾರಾದರೂ ತಿನ್ನಬೇಕು, ಪ್ರಸಾದವಾಗಿ ಅದನ್ನು ತಿನ್ನಬೇಕು, ಬೇರೆಯವರಿಗೆ ಕೊಡಬೇಡಿ. ದೇವಿಯ ನಿರ್ಮಾಲೆಗಳನ್ನು ಹೊಲಕ್ಕಾದರೂ ಹಾಕಿ, ಇಲ್ಲಾಂದರೆ ಭೂಮಿ ಒಳಗೆ ಹೂತಾಕಿ, ಇಲ್ಲಾಂದರೆ ಹರಿಯ ನೀರಿಗಾದರೂ ಬಿಡ್ಬೋದು. ಒಟ್ಟಲ್ಲಿ ಯಾರೂ ತುಳಿಯದೆ ಇರ್ತಕ್ಕಂಥ ಜಾಗಕ್ಕೆ ನೀವು ವಾಸನೆ ನೋಡಿ ನಿರ್ಮಾಲ್ಯವನ್ನು ಕೊಡಿ, ಓಕೆನಾ. ಕಳಶವನ್ನು ಉದ್ವಾಸನ ಮಾಡುವಾಗ ಇಷ್ಟೆಲ್ಲ ನಾವು ಪಾಲನೆ ಮಾಡಬೇಕು ನಿಯಮಗಳು. ಓಕೆ ಸ್ನೇಹಿತರೆ, ಏನಾದರೂ ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.